ಪಾಶ್ಚಾಪುರಿ ಅಣ್ಣವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಪೂರ್ವಕವಾದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ನಮ್ಮ ಶಾಸಕ ಸಹೋದರರಾದಂಥ ಸಿದ್ದು ಅಣ್ಣ ಸೌದಿಯವರು ಕೂಡ ನಮ್ಮ ಜೊತೆಗೆ ಇವತ್ತು ಆಗಮಿಸಿದ್ದಾರೆ. ಅವರನ್ನು ಕೂಡ ವಿಶೇಷವಾಗಿ ನಾನು ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ನಮ್ಮ ರಾಜ್ಯಸಭಾ ಸದಸ್ಯರು ಮತ್ತು ಹಿರಿಯ ಸಹೋದರರಾದಂಥ ಈರಣ್ಣ ಕಡಾಡಿ ಅನ್ನೋರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ದೇಶ, ನಮ್ಮ ಭಾರತ ಮಾತೆ ಅಂದಾಗ ನಮಗೆ ನೆನಪಿಗೆ ಬರೋದು ನಮ್ಮ ಸೂಲಿಬೆಲೆ ಚಕ್ರವರ್ತಿ ಅನ್ನೋರು. ಅವರು ಕೂಡ ನಿನ್ನೆಯಿಂದ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಕೋರೋದಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮುತಾಲಿಕಣ್ಣ ದೇಸಾಯಿ ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ, ಶಂಕರಗೌಡಣ್ಣ ಪಾಟೀಲ್ ಅವರು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ನಮ್ಮ ಹಿರಿಯ ನ್ಯಾಯವಾದಿಗಳಾದಂಥ ಸಹೋದರರಾದಂಥ ಜಿರ್ಲೆ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ, ಈ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಕನೇರಿಯ ಪರಮ ಪೂಜ್ಯ ಜಗದ್ಗುರು ರಾಷ್ಟ್ರ ಸಂತ ನಮ್ಮ ಅದೃಶ್ಯ ಕಾಡಸಿದ್ದೇಶ್ವರ ಅಪ್ಪಾಜಿಯವರ ಅಡಿದಾರುಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳ ಪಾದಾರವಿಂದಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಅನೇಕ ಹಿರಿಯರು, ಗಣ್ಯರು, ಹಿಂದೂ ಅಭಿಮಾನಿಗಳು, ಭಾರತ ಮಾತೆಯ ಎಲ್ಲ ನಾವು ಮಕ್ಕಳು ಇವತ್ತು ಇಲ್ಲಿ ಸೇರಿದ್ದೀವಿ. ಹಾಗಾಗಿ ಈ ಒಂದು ಬೇಟೆಗೆ ಸೇರಿದಂಥ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳು ಆದಂಥ ಸಹೋದರರಾದಂಥ KS ಈಶ್ವರಪ್ಪಾಜಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಅದೇ ರೀತಿ ಶಾಸಕ ಸಹೋದರರಾದಂಥ ಬಸನಗೌಡಣ್ಣ ಯತ್ನಾಳ್ ಅವರು ಕೂಡ ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದ್ದಾರೆ. ಅವರನ್ನು ಕೂಡ ನಾವು ಇಂಥ ಒಂದು ಪರಿಸ್ಥಿತಿಯಲ್ಲಿ ಗುರುವಿಗೆ ಒಂದು ಅನ್ಯಾಯ ಆದಾಗ, ಗುರುವಿಗೆ ದುಃಖ ಆದಾಗ ಅಲ್ಲಿರ್ತಕ್ಕಂಥ ಭಕ್ತರೆಲ್ಲರೂ ಸೇರಿಕೊಂಡು ಏನು ಮಾಡಬೇಕು ಅನ್ನೋದಕ್ಕೆ ಇವತ್ತಿನ ಸ್ವಾಗತ ಪರಿಚಯಗಳನ್ನ ಶಶಿಕಲಾ ತಾಯಿ ಅವರು ಮಾಡಬೇಕಂತ ನೋಡಿದ್ವಿ. ಅದರ ಒಂದು ಆ ಒಂದು ಸಂದರ್ಭವನ್ನ ಏನಿಲ್ಲ. ಆದರೆ ಕಳೆದ ಕೆಲವು ದಶಕಗಳಿಂದ, ಸ್ಪೆಷಲಿ ವಿಶೇಷವಾಗಿ ಒಂದು ದಶಕದಿಂದ ಈಚೆಗಂತೂ ಈ ದೇಶವನ್ನ ಒಡೆಯೋದಕ್ಕೆ, ನಾನು ಬರೀ ಒಂದು ಜಾತಿ, ಒಂದು ಸಮಾಜ, ಒಂದು ಧರ್ಮ ಇವುಗಳ ಬಗ್ಗೆ ಮಾತನಾಡ್ತಿಲ್ಲ, ದೇಶವನ್ನ ಒಡೆಯೋದಕ್ಕೆ ಬೇಕಾಗಿರುವಂತ ಯೋಜನೆಗಳ ಕುರಿತಂತೆ ತುಂಬಾ ಚರ್ಚೆ ನಡೀತಿದೆ. ನಿಮ್ಗೆ ಗೊತ್ತಿರಬಹುದು, ಚುನಾವಣೆಯಲ್ಲಿ ಸೋತ ತಕ್ಷಣ ಉತ್ತರ ಬೇರೆ ದಕ್ಷಿಣ ಬೇರೆ ಅಂತ ಹೇಳುವಂತ ಜನ ಹುಟ್ಕೊಂಡಿದ್ದಾರೆ. ಆರ್ಯ ದ್ರಾವಿಡ ಅನ್ನುವಂಥ ಚರ್ಚೆ ವ್ಯಾಪಕವಾಗಿ ನಡೆಯುತ್ತೆ. ಲಿಂಗಾಯತರನ್ನ ಗೌಡರ ವಿರುದ್ಧ ಎತ್ತಿ ಕಟ್ಟುವ, ಬ್ರಾಹ್ಮಣರ ವಿರುದ್ಧ ಎತ್ತಿ ಕಟ್ಟುವ ಈ ಪ್ರಯತ್ನಗಳು ಜೋರಾಗಿ ನಡೀತಾ ಇವೆ. ಈಗ ಅವೆಲ್ಲ ಸಾಲದಂತೆ ವೀರಶೈವ ಮತ್ತು ಲಿಂಗಾಯತರನ್ನ ಅವರವ್ರ ನಡುವೆ ಕಚ್ಚಾಡ್ಲಿಕ್ಕೆ ಬೇಕಾಗಿರುವಂತ ಒಂದು ಪ್ರಯತ್ನ. ಇದನ್ನ ಹುಕ್ಕೇರಿ ಅಜ್ಜ ಅವರಿಗೆ ನಾನು ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಯಾವಾಗಲೂ ಒಂದು ಚರ್ಚೆ ನಾವು ಮಾಡ್ತಿರ್ತೀವಿ, ಬಹುಶಃ ಇಲ್ಲಿರೋ ಪ್ರತಿಯೊಬ್ಬರು ಅದನ್ನ ಒಪ್ಕೊಳ್ತಾರೆ ಅಂತ ಅನ್ಕೊಳ್ತೀನಿ. ಬಸವಣ್ಣವರು ಅಂದ ತಕ್ಷಣ ನಮಗೆ ಭಕ್ತಿ ಭಂಡಾರಿ ಬಸವಣ್ಣ ಕಾಣ್ತಾರೆ ಹೊರತು ಚಳುವಳಿಯ ನೇತಾರ ಬಸವಣ್ಣ ಇರಲಿಲ್ಲ. ಇದು ಬ್ರಿಟಿಷರ ಆಗಮನದ ನಂತರ ಅದಕ್ಕೆ ಲೆಫ್ಟಿಸ್ಟ್ಗಳು ಸೇರ್ಕೊಂಡ ನಂತರ ಬಸವಣ್ಣನವರನ್ನ ಚಳವಳಿ
ಚಳುವಳಿಯ ನೇತಾರ ಮಾಡಿಬಿಟ್ರು. ನಮಗೂ ಗೊತ್ತಿಲ್ಲದಂತೆ ನಮಗೂ ಒಂದು ಆಪ್ಯಾಯ ಅನಿಸ್ಬಿಡುತ್ತೆ ಬಸವಣ್ಣವ್ರು ದೊಡ್ಡ ಚಳುವಳಿ ಮಾಡಿದ್ರು ಅಂತ. ಬಸವಣ್ಣವರು ಚಳುವಳಿ ಮಾಡಿದ್ದಕ್ಕಿಂತ ಹೆಚ್ಚು ಸಮಾಜದಲ್ಲಿ ಭಕ್ತಿಯನ್ನ ನೆಲೆ ನಿಲ್ಲಿಸುವಂತ ಪ್ರಯತ್ನ ಮಾಡಿದ್ರು. ಎಲ್ಲೋ ದೂರದಲ್ಲಿರುವ ಭಗವಂತನನ್ನ ಕೈ ಅಂಗೈಯಲ್ಲಿಟ್ಕೊಂಡು ಪೂಜೆ ಮಾಡುವ ಈ ಪ್ರಕ್ರಿಯೆಯನ್ನ ಸಾರ್ವತ್ರಿಕವಾಗಿ ಎಲ್ರಿಗೂ ಕೊಡುವಂತ ಶ್ರೇಷ್ಠ ಪ್ರಯತ್ನ ಅದು ಬಸವಣ್ಣವರಿಂದ ನಡೆದಿತ್ತು. ಅದಕ್ಕೆ ಭಕ್ತಿಯ ಚಿಂತನೆ ಇತ್ತು. ಅದರ ದುರದೃಷ್ಟಕರ ಸಂಗತಿ, ಇದನ್ನ ಚಳುವಳಿ ಮಾಡ್ತಾ ಬಸವಣ್ಣನವರನ್ನ ಆಂಟಿ ಹಿಂದೂ ಆಗಿ ಚಿತ್ರಿಸುವಂತ ಒಂದು ದೊಡ್ಡ ಪ್ರಯತ್ನವನ್ನ ಇವರು ಆಲೋಚನೆ ಶುರು ಮಾಡಿದ್ರು. ಈಗ ಇದರ ಹಿಂದೆ ಕಳೆದ ಅನೇಕ ವರ್ಷಗಳಿಂದ ಈ ಕುರಿತಂತೆ ವ್ಯಾಪಕವಾದ ಚರ್ಚೆ ನಡೀತಾ ಇದೆ. ಒಂದು ದಶಕಗಳಿಂದೀಚೆಗೆ ಒಂದು ದೊಡ್ಡ ಗಲಾಟೆ ನಡೀತಾ ಇದೆ. ವೀರಶೈವ